ತುಂಬ ಹೊತ್ತಿಂದ ನಾವು ಕಾಯ್ಕೊಂಡು ಕೂತಿದ್ವಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ. ವಿಧಿ ಬರಹ, ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಇಲ್ಲೂ ಬೀಚ್ಗೆ ಟಾರ್ ಹಾಕಕ್ಕೆ ಅಂತ ಕಾಂಕ್ರೀಟೇ ಕೊಟ್ಟಿದ್ದಾರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಅದನ್ನು ನಾವು ತಿನ್ಬೇಕಂತೆ. ಆಗತ್ತಾ? ಮನೆಗೆ ಯಾರಿಗಾದ್ರೂ ಟಾರ್ ಹಾಕಬೇಕು ಅಂದರೆ ಹೇಳಿ, ಇವ್ರನ್ನೂ ರೆಫರ್ ಮಾಡ್ತೀನಿ. ಹೋಮ್ ಸ್ಟೇ ಹೆಸರು ಬೇಡ ಬಿಡು, ಯಾಕೆ ಪಾಪ. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ನಿನಗಾಗೆ ಕಾಯ್ತಾ ಇದ್ದೆ. ಯಾಕೋ ತಿಕ್ಕ ಕೊಬ್ಬು ಜಾಸ್ತಿ ಆಗಿದೆ. ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿದ್ದು ನಾವು ಗೋಕರ್ಣಕ್ಕೆ. ಸ್ವಲ್ಪ ಹತ್ರ ಬಂದು ಹೇಳೋ, ಕೇಳಿಸ್ತಾ ಇಲ್ಲ. ಇವ್ರು ಬರ್ತಾವ್ರೆ ಅಂತ ನಾನು ಓಡೋಗ್ಬಿಟ್ಟು ಡೋರ್ ತೆಗಿಬೇಕಿತ್ತಂತೆ. ನಾವು ತೆಗಿದ್ಬಿಡ್ತೀವ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ. ಅಯ್ಯೋ ಬೆಂಕಿ. ಗೋಕರ್ಣ ಬರ್ತಿದ್ದಂಗೆ ನಾನು 2 ಆಪ್ಷನ್ ಇಟ್ಟಿದ್ದೆ. ಒಂದು ಯುಬತಿ ಫಾಲ್ಸ್, ಇನ್ನೊಂದು ಯಾನ ಕೇವ್ ಅಂತ. ಸೊ ಯುಬತಿ ಫಾಲ್ಸ್ ಬೇಡ, ಯಾನ ಕೇವ್ಗೆ ಹೋಗೋಣ ಅಂದ್ರು. ಸೊ ಯಾನ ಕೇವ್ಗೆ ಕರ್ಕೊಂಡೋಗಿ ಅವ್ರ ಜೊತೆ ನಾನು ಯಾನ ಒಳಗಡೆಗೆ ಅಂತ ಹೋದೆ. ಅಷ್ಟರಲ್ಲಿ ಎಲ್ಲರೂ ಮುಸ್ತಫಾ ಆಗಿ ಫೋಟೋ ಗೀಟೋ ಎಲ್ಲ ತಗೊಳಕ್ಕೆ ಶುರು ಮಾಡಿದ್ರು. ಕಲ್ ಮೇಲೆ ಏನು ಬರಿಬೇಡಿ ಅಂತ ಬೋಲ್ಡ್ ಹಾಕಿರೋ. ಕೆಲವು ತಿಕ್ಕಲ್ ನನ್ನ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಕೆತ್ತನೆ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂಡ್ ಸೈಲೆಂಟ್ ಆಗಿರ್ಬೇಕು ಅಂತಂದು ಹೇಳಿರ್ತಾರೆ. ಒಳಗಡೆ ಅಂತೂ ಬಾವಲಿದು ಸ್ವಲ್ಪ ಸ್ಮೆಲ್ಲು ನನಗೆ ಮಾತ್ರ ಬತ್ತಿತ್ತ ಅಂತ ಪಕ್ಕದಲ್ಲಿ ನಮ್ಮ ಮಾವನ ಮಗಳನ್ನ ಕೇಳಿದ್ರೆ ನನಗೇನು ಬರ್ತಿಲ್ಲ, ನನ್ನ ಮುಗಿ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅನ್ಸುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಒಳಗಡೆ ಬೇಜಾನ್ ಕಡೆ ಕೆತ್ತನೆ ಮಾಡಿಕ್ಕಿದ್ರು. ಅದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತೆ ಅಲ್ಲಿಂದ ಒಂದು ವಿಡಿಯೋ ಮಾಡೋಣ ಅಂತ ಇಟ್ಟೆ. ಅಷ್ಟರಲ್ಲಿ ಬಂದ ಹಾಳು ಮಾಡಿದ್ರು. ಹಾಗಾಗಿ ಎಲ್ಲರೂ ಬಗ್ ನೋಡ್ಬಿಡ್ರಿ ಅಂತ ಬಗ್ ನೋಡಿಸ್ತಾ ಇದೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಬೊಗ್ಗಕ್ಕೆ ಮೈ ಬರ, ಕನ್ನಡಕ ಬಿದ್ದು. ಗಾಡಿ ಓಡಿಸಿ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ನಾನಂತೂ ಈ ಪೊಸಿಷನ್ ನಡ್ಕೊಂಡ್ ಬರ್ತಿದ್ದೀನಿ. ನನ್ನ ತಂಗಿ ಅದನ್ನ ನೋಡಿ ಏನೋ ಗಣೇಶ್ ತರ ಬತ್ತಿದ್ಯಾ ಬಂದ್ರೆ ಮುಂಗಾರು ಮಾಡಿ ಗಣೇಶ್ ಆಯ್ತೀವಿ ಅನಿಸುತ್ತಿದೆ ಯಾಕೋ ಎಂದು. ಇನ್ಯಾರು ಮನ್ಮತ ಇದು ಆಯ್ತೀವಿ. ಮತ್ತೆ ಗಾಡಿಲಿ ಯಾರನ್ನ ಕೂರಿಸ್ಕೊಂಡು ಬೆಂಗಳೂರು ಕಡೆಗೆ ನಮ್ಮ ಪಯಣ. ಸಿರ್ಸಿ ಹಾವೇರಿ ರೋಡ್ ಅಂತೂ ಬೆಂಕಿ ಗುರು. ಹುಡುಗಿಯರು ಮೇಕಪ್ ಮಾಡ್ಕೋಬೇಕು ಅಂದ್ರೆ ಈ ರೋಡ್ ಬನ್ನಿ. ದುಡ್ಡಿಲ್ಲ ನನ್ನ ಹತ್ರ. ಸಿರ್ಸಿಗೆ ಬನ್ನಿ ಸಾಕು. ಆಮೇಲೆ ನೋಡ್ತಿರಂಗೆ ಕತ್ಲಾಗೋಯ್ತು. ಹಂಗೆ ಚೂರು ಮುಂದಕ್ಕೆ ಗೊತ್ತಿದ್ರೆ ಫುಲ್ ಮಳೆ ಬಂದ್ಬಿಟ್ಟು ಆನೆ ಕಲ್ಲಲ್ಲಿ ಗಾಡಿನೇ ಓಡ್ಸಕ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಮಳೆನೇ ಇರಲಿಲ್ಲ. ಎಲ್ಲಾರನ್ನೂ ಡ್ರಾಪ್ ಮಾಡಿ ಸೀದಾ ನಾನು ನಮ್ಮ ಮನೆಗೆ ಬಂದೆ. ಮ್ಯಾಕ್ಸಿ ನನಗೋಸ್ಕರ 2 ಗಂಟೆ ರಾತ್ರಿ ಆದರೂ ಕಾಯ್ಕೊಂಡು ವೆಯ್ಟ್ ಮಾಡ್ತಿದ್ದ. ಅವನ್ನ ಮುದ್ದಾಡ್ಬಿಟ್ಟು ನಾನು ಹೋಗಿ ದಬಾಕಂಡೆ ಅಷ್ಟೇ.